ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು 5:30ಗೆ ರೊಟೀನ್ ಈ ವಿಡಿಯೋದಲ್ಲಿ ಫುಲ್ಲು ಅಪ್ಲೋಡ್ ಮಾಡಿದ್ದೀನಿ. ಯಾಕಂದರೆ ಇವತ್ತು ನಮ್ಮ ಪ್ರಣೀಗೆ ಲಂಚ್ ಬಾಕ್ಸ್ ರೆಡಿ ಮಾಡಬೇಕಾಯಿತು. ಮಕ್ಕಳಿರೋದ್ರಿಂದ 5:30ಗೆ ಎದ್ರೂ ತುಂಬಾ ಕಷ್ಟ. 8:30ಗೆ ವ್ಯಾನ್ ಬರುತ್ತೆ ಅಂದ್ಕೊಂಡಿದ್ದೆ, 8 ಗಂಟೆಗೆ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ 8 ಗಂಟೆಗೆ ಅಂದರೆ ನಂಗೆ ಸ್ವಲ್ಪ ಕಷ್ಟನೇ ಆಗುತ್ತೆ. ನಮ್ಮ ಪರಿ ಎದ್ಬಿಡ್ತಾನೆ, ಅವನು ಬೇಗನೆ ಹೇಳ್ತಾನೆ ಯಾವಾಗಲೂ. ಹಾಗಾಗಿ ಬೇಗನೆ ಎದ್ದಿದ್ದೆ. ಶಾಂತಿ ಆಂಟಿ ಯಾವಾಗಲೂ ಬೇಗ ಎದ್ದೇಳ್ತಾರೆ. ಅವರು ನಾನು ಎದ್ದೇಳೋಷ್ಟರಲ್ಲಿ ರಂಗೋಲಿ ಎಲ್ಲ ಬಿಡ್ತಾ ಇರ್ತಾರೆ ಅವ್ರು ಆಲ್ಮೋಸ್ಟು. ಇವತ್ತು ಅವರು ಎದ್ದಿದ್ರಲ್ವ, ಹಂಗೆ ನೋಡಿಕೊಂಡು ನನಗೆ ಫಸ್ಟ್ ಎದ್ದಿದ ತಕ್ಷಣ ಕಾಫಿ ಕುಡಿಬೇಕು. ಆ್ಯಕ್ಚುಲಿ ಕುಡಿಬಾರ್ದು, ಹೆಲ್ತಿ ಡ್ರಿಂಕ್ಸ್ ಕುಡಿಬೇಕು. ಆದರೂ ನನಗೆ ಕಾಫಿ ಕುಡಿದ್ರೇ ಸಮಾಧಾನ. 4 ಒಲೆನೂ ಎಲ್ಲ ಇಟ್ಬಿಟ್ಟಿದ್ದೆ. ಅನ್ನ ಸಾಂಬಾರು, ಚಪಾತಿ, ಪ್ರಣೀಗೆ ಪಲ್ಯ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಇಟ್ಟಿದ್ದೆ. ಇಡೋಷ್ಟರಲ್ಲಿ ಆಲೆ ಅಣ್ಣ ಸಾಹೇಬ ಎದ್ದಿದ ತಕ್ಷಣ ಅವನು ಬೆಳಗ್ಗೆ ಯಾರ ಹತ್ರನೂ ಹೋಗಲ್ಲ, ನಾನೇ ಎತ್ಕೊಬೇಕು. ಅವನಿಗೆ ನಮ್ಮ ಅಪ್ಪ ಇದ್ರೂ ಹೋಗಲ್ಲ, ನಮ್ಮ ಮನೆಯವರಿದ್ರೂ ಹೋಗಲ್ಲ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ರೊಟ್ಟಿ ಆಮೇಲೆ ಹೋಗ್ತಾನೆ. ನಮ್ಮ ಲಂಚ್ ಬಾಕ್ಸ್ಗೆ ಅವ್ನಿಗೆ ಏನೇನು ಇಷ್ಟ ಅದನ್ನೇ ಮಾಡಿಕೊಟ್ಟಿದ್ದೆ ಇವತ್ತು. ಅಂದರೆ ಪ್ರತಿದಿನವೂ ಅದನ್ನೇ ಮಾಡ್ತೀನಿ, ಬಟ್ ಇವತ್ತು ಫಸ್ಟೇ ಅಲ್ವಾ ಅವನ್ನೆಲ್ಲ ಖಾಲಿ ಮಾಡ್ಕೊಬರಲಿ. ಯಾಕಂದರೆ ಅವನಿಗೆ ನಾನೇ ತಿನ್ನಿಸ್ತಾ ಇದ್ದಿದ್ದು ಯಾವಾಗಲೂ. ಇವಾಗ ಹೆಂಗೆ ತಿಂತಾನೋ ಏನು ಮಾಡ್ತಾನೋ ನನಗೆ ಅದೇ ಚಿಂತೆ ಆಗಿಬಿಟ್ಟೈತೆ. ಇಷ್ಟು ವರ್ಷ ನಮ್ಮ ಅತ್ತೆಯವರೆಲ್ಲ ಬೈತಾಯಿದ್ರು, 4 ವರ್ಷ ಆದರೂ ತಿನ್ಸೋದು ಕಲಿಸಿಲ್ಲ, ನೀನು ಊಟ ತಿನ್ಸ್ಕೊಂಡು ಕೂತಿದ್ಯಾ ಅಂತ. ಇವಾಗ ಆದರೂ ವ್ಯಾಲ್ಯೂ ಅರ್ಥ ಆಗ್ತಿದೆ. ಏನು ಮಾಡ್ತಾನೋ ಇದೆಲ್ಲ ಖಾಲಿ ಮಾಡ್ಕೊಂಬಂದರೆ ಏನೋ ಒಂಥರ ಖುಷಿ ನನಗೆ. ಸರಿ ಅಂತ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವನಿಗೆ ನಮ್ಮ ಮನೆಯವರು ರೆಡಿ ಮಾಡ್ತಾಯಿದ್ರು. ಎಲ್ಲ ಖುಷಿಯಾಗೇ ಎಲ್ಲನೂ ಖುಷಿಯಾಗೇ ಮಾಡ್ತಾಯಿದ್ವಿ. ನಮ್ಮ ಅಮ್ಮನ ನೆನಪಾಯ್ತಾಯಿತ್ತು. ಅವ್ನು ಸ್ಕೂಲ್ಗೆ ಹೋಗುವಾಗ ನಾನು ಅಲ್ಲೇ ಕಾಯ್ಕೊಂಡಿದ್ದು, ಅವ್ನು ಹಂಗೆ ಕರ್ಕೊಬರ್ತೀನಿ, ಅಲ್ಲೇ ಓಡೋಗ್ಬಿಡ್ತೀನಿ ಅಂತೆಲ್ಲ ಹೇಳ್ತಿದ್ಲು. ಇನ್ನು ನಮ್ಮ ಅಣ್ಣ ನಾನು ಮಚ್ಚ ಗಾಡಿ ತೊಗೊಂಬಂದ್ಬಿಟ್ಟು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಅಂತಿದ್ರು. ನಾಳೆ ದಿನದ ಎಲ್ಲ ಯೋಚನೆ ಮಾಡಿರಬಾರ್ದು ನೋಡಿ. ಇವತ್ತಂತೂ ಸಿಕ್ಕಾಬಟ್ಟೆ ನೆನಪಾಯ್ತಾಯಿತ್ತು. ನಮ್ಮ ಅಮ್ಮ ಇದ್ದಿದ್ರೆ ಅದೆಷ್ಟು ಖುಷಿ ಪಡ್ತಿದ್ದೋ. ನಮ್ಮ ಅಮ್ಮನ ಪ್ರೀತಿ ನಿಜವಾಗ್ಲೂ ನಾನು ನಮ್ಮ ಮಾಮ ಇಬ್ಬರು ಕೊಡೋಕ್ಕಾಗಲ್ಲ, ಅಷ್ಟು ಕೊಡ್ತಿದ್ರು. ತುಂಬಾ ಬೇಜಾರಾಗ್ತಿತ್ತು. ಆದರೆ ಹೋಗುವಾಗ ನಮ್ಮ ಅಪ್ಪ ಇತ್ತು, ಏನೋ ಒಂಥರ ಖುಷಿ. ಇದನ್ನೆಲ್ಲ ನೋಡೋಕ್ಕೆ ಅವರಿಲ್ಲ ಅಂತ ಬೇಜಾರಾಗ್ತಿತ್ತು. ಅವನ್ನೆಲ್ಲ ಖುಷಿಯಾಗಿ ರೆಡಿ ಆಗ್ತಿದ್ದ. ನಂಗೆ ಮಾತ್ರ ಒಂಥರ ಬೇಜಾರು, ಹೋಗ್ತಾನ ಇಲ್ವಾ ಏನೋ ಒಂಥರ ಇದೆ ಕನ್ಫ್ಯೂಷನಲ್ಲಿ. ಅವನು ಹೋಗಲ್ಲ ಅಂತಿದ್ದ, ಆಮೇಲೆ ರೆಡಿ ಆಗ್ತಿದ್ದ. ಹಿಂಗೆ ಅವನು ನಮ್ಮ ಅಪ್ಪನೂ ನಮ್ಮ ಮನೆಯವರು ಎಲ್ಲ ರೆಡಿ ಮಾಡಿ ಅವ್ನು ಹಿಂಗೆ ಬ್ಯಾಗ್ ಹಾಕ್ಕೊತಿದ್ರೆ ಏನೋ ಒಂಥರ ಖುಷಿ. ಎಲ್ಲ ಅಪ್ಪ ಅಮ್ಮಂದಿರು ಫಸ್ಟ್ ಡೇ ಯೂನಿಫಾರ್ಮಲ್ಲಿ ಮಕ್ಕಳು ನೋಡಿದ್ರೆ ಫೋಟೋಸು ವೀಡಿಯೋಸ್ ಎಲ್ಲ ತೊಗೋತಿರ್ತಾರೆ. ನಾವು ಹಂಗೆ ತೊಗೊಂಡ್ವಿ. ಒಂಥರ ಏನೋ ಖುಷಿ ಅನ್ನೋದು ಅದನ್ನು ಹೇಳ್ಕೊಡೋಕ್ಕಾಗಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ನಾವು ಅವನಿಗೆ ಪ್ರೀ KGಗೆ ಏನು ಸೇರಿಸಿರ್ಲಿಲ್ಲ, LKGಗೆ ಡೈರೆಕ್ಟಾಗಿ ಸೇರಿಸಿದ್ದು. ಅವನು ಬರ್ತಾನೆ ನೆಕ್ಸ್ಟ್ 2 ವರ್ಷ ಆದಮೇಲೆ. ಬಸ್ ಅವನು ಕರ್ಕೊಂಡು ಹೋಗುತ್ತೆ. ಎಲ್ಲಿಗೆ? ಬಸ್ಸಲ್ಲಿ ಹೊಟ್ಟೋಯ್ತೀಯಾ? ಅವನು ಪಾಪನ ಬಸ್ಸಲ್ಲಿ ಬರ್ತಾನೆ. ಪರಿನ ನಾನು ಎತ್ಕೊಂಡಿದ್ರೆ ಅವ್ನಿಗೆ ಹೇಳ್ತಾ ಇದ್ದ, ಹೋಗೋ ನಾನು ಸ್ಕೂಲ್ಗೆ ಹೋಗ್ತಾಯಿದ್ದೀನಿ ಹೋಗಲ್ಲೋ ಅಂತ ಹೇಳ್ತಾ ಇದ್ದ. ಅವ್ನಿಗೇನೋ ಒಂಥರ ಖುಷಿ. ಹೋಗೋ, ನಾನು ರೆಡಿ ಮಾಡೋಕೆ ಹೋದರೆ ನಾನು ಹೋಗಲ್ಲ ಸ್ಕೂಲ್ಗೆ, ನಾನು ಹೋಗಲ್ಲ ಅಮ್ಮ ಅಂತಿದ್ದ. ಇನ್ನೊಂದು ಸಲ ಹೋಗ್ತೀನಿ ಅಂದ. ಫೈನಲಿ ಅವನು ಹೋಗ್ತಾನೆ, ಅಳ್ತಾನೆ, ನಾವೇ ಕರ್ಕೊಂಡು ಹೋಗಿಬಿಡ್ಬೇಕಾ, ವ್ಯಾನ್ ಹತ್ತುತ್ತಾನೆ ಅನ್ನೋ ಕನ್ಫ್ಯೂಷನಲ್ಲೇ ಇದ್ವಿ. ಸರಿ ಅಂತ ಅಂದ್ಬಿಟ್ಟು ಏನೋ ಒಂಥರ ನನಗಂತೂ ಇವತ್ತು ನಮ್ಮ ಅಮ್ಮ ನಮ್ಮ ಅಣ್ಣ ಜಾಸ್ತಿ ನೆನಪಾಗ್ತಾಯಿತ್ತು. ಯಾಕಂದರೆ ಅವರಿಬ್ಬರು ಹೇಳೋರು, ಸ್ಕೂಲಿಗೆ ಸೇರ್ಕೊಂಡ್ಬಿಟ್ರೆ ನಾನು ಯಾವಾಗಲೂ ಅವನ ಜೊತೆಲೇ ಇರ್ತೀನಿ ಅವನಿಗೆ ಅಂತ ನಮ್ಮಮ್ಮ ಹೇಳೋದು. ಇನ್ನು ನಮ್ಮ ಅಣ್ಣ ನನ್ನ ಮಚ್ಚ ಹೊಸ ಗಾಡಿ ತೊಗೊಬಿಡ್ತೀನಿ, ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದ. ಇವರಿಬ್ಬರ ಪ್ರೀತಿನೂ ಹೆಂಗೆ ಮರೆಯೋಕ್ಕಾಗೋದು ಪಾಪ. ಇದೆಲ್ಲ ಮಿಸ್ ಮಾಡ್ಕೋತಾ ಇದ್ದೀವಿ ಅಂತ ಅನಿಸುತ್ತೆ. ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ನಾವಂತೂ. ಇದನ್ನೆಲ್ಲ ನೋಡೋಕೆ ಅವರಿಬ್ಬರು ಇಲ್ವಲ್ಲ ಇವತ್ತು ಅಂತ ಬೇಜಾರು ಒಂದು ಕಡೆ, ಖುಷಿ ಒಂದು ಕಡೆ. ಕೊನೆಗೆ ವ್ಯಾನ್ ಬಂತು, ಪಾಪ ಅಳ್ಳಿಲ್ಲ. ವ್ಯಾನ್ ಹತ್ಕೊಂಡು ಚೆನ್ನಾಗಿ ಹೋದ. ಏನೋ ಒಂಥರ ಖುಷಿ. ಬಟ್ ಏನೋ ಕಣ್ಣ ಅಂಚಲ್ಲಿ ನೀರು. ನಮ್ಮ ಮನೆಯವ್ರಿಗೂ ನನಗಿನ್ನೂ ಫೀಲ್ ಆಗ್ತಿರುತ್ತೆ ಅವರಿಗೆ, ಬಟ್ ಅವರು ತೋರಿಸ್ಕೊಂಡಿಲ್ಲ. ನಾನು ಸ್ಕೂಲಿಗೆ ಕಳ್ಸೋಕ್ಕೆ ಇಷ್ಟು ಯೋಚನೆ ಮಾಡ್ತಿದ್ದೀನಲ್ಲ, ಇನ್ನು ಸೈನಿಕರಿಗೆಲ್ಲ ಅವ್ರ ಅಪ್ಪ ಅಮ್ಮ ದೇಶ ಕಾಯೋಕ್ಕೆ ಗಡಿ ಕಾಯಕ್ಕೆ ಕಳಿಸೋರು, ಅವ್ರಿಗೆ ಎಷ್ಟು ನೋವಾಗುತ್ತೆ ಅನ್ನೋದೇ ತಲೆ ಒಳಗೆ ಬಂತು ಬೆಳಗ್ಗೆನೇ. ನನಗೆ ಅದನ್ನು ಒಂಥರ ನೆನೆಸ್ಕೊಂಡು ಅಯ್ಯೋ ಮತ್ತೆ ಸಾಯಂಕಾಲ ಆದರೆ ಬರ್ತಾನಲ್ಲ ಅಂತ ಅಂದ್ಬಿಟ್ಟು ಇದೇ ಏನೋ ಒಂಥರ ಊಟ ತಿನ್ನೋದು, ಅವ್ನಿಗಿನ್ನ ಎಲ್ಲ ವಾಶ್ರೂಮ್ಗೆ ಹೋಗೋದು, ಏನು ಮಾಡ್ಕೋತಾನೋ ಅವೆಲ್ಲ. ನಾವೇನು ಹಿಂದೆನೇ ಇರ್ತೀವಿ, ಇಲ್ಲಾಂದರೆ ಏನು ತಿನ್ನಲ್ಲ ಅಂದರೆ ಬೇರೆದೇನಾದರೂ ಮಾಡಿಕೊಡ್ತಿದ್ದೆ. ಈಗ ನಾವು ಕೊಟ್ಟಿರೋದು ಹಾಕಿರೋದನ್ನ ತಿನ್ಕೊಂಡು ಬರಬೇಕು, ಇಲ್ಲಾದರೆ ಅದು ತಿನ್ನಲ್ಲ, ಇದು ಮಾಡಿಕೊಡು ಅದು ಮಾಡಿಕೊಡು ಅಂತ ಕೇಳ್ತಿದ್ದ. ಇದೇ ಬೇಜಾರಲ್ಲಿ ಇವತ್ತು ಬಂದಿದ್ದಾಯಿತು. ಮತ್ತು ಹಿಂದೆನೇ ಫೋನ್ ಮಾಡಿದ್ವಿ, ಇಲ್ಲ ಆರಾಮಾಗಿದ್ದಾನೆ, ವ್ಯಾನಲ್ಲೂ ಆರಾಮಾಗಿ ಬಂದ ಅಂತ ಹೇಳಿದ್ರು. ಅಲ್ಲಿ ಟೀಚರ್ಸ್ಗೂ ಫೋನ್ ಮಾಡೋಕ್ಕೆ ರಿಸೆಪ್ಷನಿಸ್ಟ್ ಹೇಳಿದ್ರು ಎಲ್ಲ ಮಕ್ಕಳು ಆರಾಮಾಗಿದ್ದಾರೆ, ಯಾರೂ ಅಳ್ತಿಲ್ಲ, ಹಂಗೇನಾದರೂ ಇದ್ದರೆ ಫೋನ್ ಮಾಡ್ತೀವಿ ಮೇಡಮ್, ವರಿ ಮಾಡ್ಕೋಬೇಡಿ ಅಂದರು. ಹಂಗಂದಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಎಷ್ಟೋ ದಿನ ಆದಮೇಲೆ ಇದು ರೈಟಿಂಗ್ಸು, ನನಗೆ ಬರೆಯೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಬರವಣಿಗೆ ಎಲ್ಲ ಏನೋ ಒಂಥರ ತುಂಬ ದಿನ ಆದಮೇಲೆ ಬರೆಯೋದು ಓದೋದು
ಮತ್ತು ಪ್ರಣೀಲ್ ಹೋಮ್ವರ್ಕು ಇದೆಲ್ಲ ಒಂಥರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇವತ್ತು ನಮ್ಮಮ್ಮ ಇದ್ದಿದ್ರೆ ತುಂಬ ಖುಷಿ ಪಡೋಳು. ಸ್ಕೂಲ್ ಹತ್ರನೇ ಹೋಗಿ ಕಾಯ್ಕೊಂಡು ಕುತ್ಕೊಬಿಡೋಳು ಅವ್ನು ಬರೋವರೆಗೂ. ನಮ್ಮಪ್ಪನೂ ಹಂಗೆ ಹೇಳ್ತಿತ್ತು ನಾನು ಸ್ಕೂಲ್ ಹತ್ರ ಹೋಗ್ತೀನಿ ಅಂತ. ಅಂದರೆ ನಮ್ಮ ಮುಖ ನೋಡಿದ್ರೆ ವಾಪಸ್ ಬಂದುಬಿಡ್ತಾರಲ್ಲ, ಹಂಗೂ ಹೋಗಿರುತ್ತೆ ನಮ್ಮಪ್ಪ ನೋಡ್ಕೊ ಬರ್ತೀನಿ ಅಂತ ಅಂತು. ನಮ್ಮ ಅಣ್ಣ ಎಷ್ಟು ಶೂ ತಂದುಕೊಟ್ಟಿದ್ನು. ಈಗ ಸ್ಕೂಲ್ಗೆ ಹೋಗ್ತಿದ್ರೆ ಮಚ್ಚ ನೀನು ಶೂ ಸೈಜ್ ಎಷ್ಟು ಮಚ್ಚ, ನಾನು ಗಾಡಿ ತೊಗೊಬತ್ತೀನಿ, ಕರ್ಕೊಂಡು ಹೋಗ್ತೀನಿ, ಹೊಸ ಗಾಡಿ ತೊಗೋತೀನಿ ಮಚ್ಚ ಅಂತ ಅಂದಿದ್ದು ನೆನಪೆಲ್ಲ ತುಂಬ ಆಗ್ತಿತ್ತು. ಇವರಿಬ್ರು ಇವತ್ತು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ನಮ್ಮಮ್ಮ ಅದೆಷ್ಟು ಖುಷಿ ಪಡ್ತಿದ್ಲು ಅವ್ನ ಬಟ್ಟೆಗಳು ನೋಡಿ. ಸಣ್ಣಗೂ ತುಂಬ ಖುಷಿ ಆಗ್ತಿತ್ತು ಅವಳಿಗೆ, ಅದೆಲ್ಲ ಫೀಲ್ ಆಗ್ತಾಯಿತ್ತು. ಇವತ್ತಿನ ಡೇ ಹಿಂಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.